ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಕೃಷ್ಣಂದು ಜನ್ಮಾಷ್ಟಮಿಗೆ ಅವಲಕ್ಕಿ ಮಾಡ್ತಿದ್ದೀನಿ. ಇದು ಮಂಗಳೂರು ಸ್ಟೈಲ್ದು. ನಮ್ಮಮ್ಮ ಯಾವಾಗಲೂ ಮಾಡೋದು, ಬಟ್ ಇವಾಗ ಅವರಿಲ್ಲ, ಸೊ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಮಾಡ್ಕೊಂಡು ಹೋಗೋದು. ನನ್ನ ಮಕ್ಕಳು ಹಾಗೆ ಕಲ್ತ್ಕೊಳ್ಳಿ ಅನ್ನೋದಕ್ಕೆ ನಾನು ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಿಗಾರು ಯೂಸ್ಫುಲ್ ಆದರೆ ಬೇರೆಯವ್ರಿಗೂ ಒಳ್ಳೆಯದಾಗಲಿ ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಮಾಡ್ತಿರೋದು ಅವಲಕ್ಕಿ ಇಷ್ಟು ತೊಗೊಂಡಿದ್ದೀನಿ. ಇದು ಉಪ್ಪು, ಇದು ಏಲಕ್ಕಿ ಪೌಡ್ರು, ತೆಂಗಿನಕಾಯಿ, ಬೆಲ್ಲ, ಸ್ವಲ್ಪ ಸಕ್ಕರೆ ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಅಷ್ಟೇ, ಇದು ಬೇರೆ ಏನಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಟುಡೇ ಐ ಆಮ್ ಮೇಕಿಂಗ್ ಪೋಹ. ದಿಸ್ ಇಸ್ ಅ ತಿನ್ ಪೋಹ, ನಾಟ್ ಎ ಥಿಕ್. ಪೇಪರ್ ಅವಲಕ್ಕಿ ಅಂತಾರಲ್ಲ ಅದು, ತಿನ್ ಪೋಹ. ಐ ಹ್ಯಾವ್ ಟೇಕನ್ 1 bowl and coconut, pinch of salt, ilachi and cardamom and clove powder, jaggery, sugar. All this one we will add it and mix it and squeeze it so hard so the water from the coconut leaves and makes this paper thing softer. If you want, you can add a little bit of milk also, but I'm not adding. Otherwise you can even add the coconut water. ಬೇಕು ಅಂದರೆ ಕಲಸೋತ್ತಿಗೆ ಮಿಲ್ಕ್ ಹಾಕ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ತೆಂಗಿನಕಾಯಿ ಹೊಡೆದಿರೋ ನೀರು ಇರುತ್ತಲ್ಲ, ಅದ್ರ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೋಬೋದು. ಇದು ಕೃಷ್ಣನ ಜನ್ಮಾಷ್ಟಮಿಗೆ ಮಾಡ್ತಾಯಿರೋದು. ಕೃಷ್ಣನಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಅದರಿಂದ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್, ಪ್ರೆಸ್ ದ ಬೆಲ್ ಐಕಾನ್, ಶೇರ್ ಇಟ್ ವಿತ್ ಅದರ್ಸ್ so that even some others can utilize and follow and do it. This is a simple method. Thanks for watching. Okay, ಇವಾಗ ಎಲ್ಲ ಸಾಮಾನು ತೋರಿಸಾಗಿದೆ. ಇದನ್ನು ನಾನು ಫಸ್ಟ್ ಹಾಕೋತಾ ಇದ್ದೀನಿ. ಅವಲಕ್ಕಿ ಇಷ್ಟಿಗೆ ಮಾಡೋದ್ರಿಂದ ನಾವು ಫಸ್ಟ್ ಅವಲಕ್ಕಿ and putting the poha, thin poha. To that I'll be adding the jaggery, ಬೆಲ್ಲ ಹಾಕ್ತಾ ಇದ್ದೀನಿ, ಫಸ್ಟು ಸ್ವಲ್ಪ ಸಾಲ್ಟು, ಇದು ಏಲಕ್ಕಿ ಪೌಡರು, ಇಲಾಚಿ ಆ್ಯಂಡ್ ಕಾರ್ಡಮಮ್ ಆ್ಯಂಡ್ ಕ್ಲವ್ವು, ಆಮೇಲೆ ಸ್ವಲ್ಪ ಶುಗರು. ದಿಸ್ ಇಸ್ ಶುಗರ್, ದಿಸ್ ಇಸ್ ಕೋಕೋನಟ್, ಫ್ರೋಝನ್ ಕೋಕೋನಟ್, ಗ್ರೇಟೆಡ್ ಫ್ರೆಶ್ ಆಗಬೇಕಾದ್ರೆ. ಫ್ರೋಝನ್ ಇದ್ರೂ ಡಿಫ್ರೋಸ್ಟ್ ಆಗಿರಬೇಕು. ಐ ಜಸ್ಟ್ ಆ್ಯಡೆಡ್. ದೆನ್ ಯು ಹ್ಯಾವ್ ಟು ಆ್ಯಡ್ ಗೀ. ಗೀ ಹಾಕ್ತಾಯಿದ್ದೀನಿ ಇವಾಗ. ವಿ ಹ್ಯಾವ್ ಟು ಮಿಕ್ಸ್ ಆಲ್ ದಿಸ್ ಒನ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಕಾಗಿಲ್ಲ ಅಂತ ತೆಂಗಿನಕಾಯಿ ಸ್ವಲ್ಪ ಮಿಲ್ಕ್ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ಇಲ್ಲ ಅಂದರೆ ಕೋಕೋನಟ್ ವಾಟ್ರ್ ಇರುತ್ತಲ್ವ, ಕೋಕೋನಟ್ ಬ್ರೇಕ್ ಮಾಡಿದರೆ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಲಸಿದ್ದಾಯ್ತು. ಇವಾಗ ಫುಲ್ಲಿ ಮಿಕ್ಸ್ ಆಗಿದೆ. ಸೊ ಎಂಜಾಯ್ ಮಾಡಿ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಕೃಷ್ಣಂಗೆ ತುಂಬ ಇಷ್ಟ. ಜನ್ಮಾಷ್ಟಮಿಗೆ ಮಾಡಿರೋದು. ನೀವು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಿ, ನಂದು ಫೇವ್ರೆಟ್. ಓಕೆ, ಬಾಯ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಓಕೆ, ಬಾಯ್.